ವೃದ್ಧ ದಂಪತಿ ಆತ್ಮಹತ್ಯೆಗೆ ಕಾರಣವಾಗಿರುವಂತಹ ಸೈಬರ್ ವಂಚಕ ಈಗ ಅರೆಸ್ಟ್ ಆಗಿದ್ದಾನೆ. ವೃದ್ಧ ದಂಪತಿಯಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ಬೇಕಿದ್ದ ಇದೇ ಸೈಬರ್ ವಂಚಕರು ಗುಜರಾತ್ನ ಸೂರತ್ ಮೂಲದ ಚಿರಾಗ್ ಬಂಧಿತ ಆರೋಪಿಯಾಗಿದ್ದಾನೆ. ಸದ್ಯ ಆರೋಪಿಯನ್ನ ಬಂಧಿಸಿದ್ದಾರೆ. ಬೆಳಗಾವಿಯ ಸಿಇಎನ್ ಠಾಣಾ ಪೊಲೀಸರು ಸೈಬರ್ ವಂಚಕನ ಕಾಟಕ್ಕೆ ಪ್ರಾಣ ಬಿಟ್ಟಿದ್ದಾರೆ. ಬೆಳಗಾವಿಯ ವೃದ್ಧ ದಂಪತಿ ಗುಜರಾತ್ನ ಸೂರತ್ ಮೂಲದ ಚಿರಾಗ್ ಲಖಡ್ ಬಂಧಿತ ಆರೋಪಿಯಾಗಿದ್ದಾನೆ. ಬೆಳಗಾವಿಯ ಸಿಇಎನ್ ಠಾಣೆ ಪಿಐ ಸುನೀಲ ನಂದೀಶ್ವರ ತಂಡದಿಂದ ಈ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ವೃದ್ಧ ದಂಪತಿಯಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ಪೀಕಿದ್ದ ಇದೇ ಸೈಬರ್ ವಂಚಕ ಫೋಟೋಸ್ ಅನ್ನೆಲ್ಲ ದುರುಪಯೋಗ ಪಡಿಸಿಕೊಂಡು ನಿಮ್ದು ಫೋಟೋಸು ವೈರಲ್ ಮಾಡ್ತೀನಿ ಅಂತೆಲ್ಲ ಹೇಳಿಕೊಂಡು ಲಕ್ಷಾಂತರ ರೂಪಾಯಿ ಹಣವನ್ನ ಲಪಟಾಯಿಸಿದ್ದಾರೆ. ಇದರಿಂದ ಅವರು ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ರು. ಈಗ ಆರೋಪಿ ಸೆರೆ ಸಿಕ್ಕಿದ್ದಾನೆ. ವೃದ್ಧ ದಂಪತಿ ಆತ್ಮಹತ್ಯೆಗೆ ಕಾರಣವಾಗಿರುವಂತಹ ಸೈಬರ್ ವಂಚಕ ಈಗ ಅರೆಸ್ಟ್ ಆಗಿದ್ದಾನೆ. ವೃದ್ಧ ದಂಪತಿಯಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ಬೇಕಿದ್ದ ಇದೇ ಸೈಬರ್ ವಂಚಕರು ಗುಜರಾತ್ನ ಸೂರತ್ ಮೂಲದ ಚಿರಾಗ್ ಬಂಧಿತ ಆರೋಪಿಯಾಗಿದ್ದಾನೆ. ಸದ್ಯ ಆರೋಪಿಯನ್ನ ಬಂಧಿಸಿದ್ದಾರೆ. ಬೆಳಗಾವಿಯ ಸಿಇಎನ್ ಠಾಣಾ ಪೊಲೀಸರು ಸೈಬರ್ ವಂಚಕನ ಕಾಟಕ್ಕೆ ಪ್ರಾಣ ಬಿಟ್ಟಿದ್ದಾರೆ. ಬೆಳಗಾವಿಯ ವೃದ್ಧ ದಂಪತಿ ಗುಜರಾತ್ನ ಸೂರತ್ ಮೂಲದ ಚಿರಾಗ್ ಲಖಡ್ ಬಂಧಿತ ಆರೋಪಿಯಾಗಿದ್ದಾನೆ. ಬೆಳಗಾವಿಯ ಸಿಇಎನ್ ಠಾಣೆ ಪಿಐ ಸುನೀಲ ನಂದೀಶ್ವರ ತಂಡದಿಂದ ಈ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ವೃದ್ಧ ದಂಪತಿಯಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ಪೀಕಿದ್ದ ಇದೇ ಸೈಬರ್ ವಂಚಕ ಫೋಟೋಸ್ ಅನ್ನೆಲ್ಲ ದುರುಪಯೋಗ ಪಡಿಸಿಕೊಂಡು ನಿಮ್ದು ಫೋಟೋಸು ವೈರಲ್ ಮಾಡ್ತೀನಿ ಅಂತೆಲ್ಲ ಹೇಳಿಕೊಂಡು ಲಕ್ಷಾಂತರ ರೂಪಾಯಿ ಹಣವನ್ನ ಲಪಟಾಯಿಸಿದ್ದಾರೆ. ಇದರಿಂದ ಅವರು ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ರು. ಈಗ ಆರೋಪಿ ಸೆರೆ ಸಿಕ್ಕಿದ್ದಾನೆ. ವೃದ್ಧ ದಂಪತಿ ಆತ್ಮಹತ್ಯೆಗೆ ಕಾರಣವಾಗಿರುವಂತಹ ಸೈಬರ್ ವಂಚಕ ಈಗ ಅರೆಸ್ಟ್ ಆಗಿದ್ದಾನೆ. ವೃದ್ಧ ದಂಪತಿಯಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ಬೇಕಿದ್ದ ಇದೇ ಸೈಬರ್ ವಂಚಕರು ಗುಜರಾತ್ನ ಸೂರತ್ ಮೂಲದ ಚಿರಾಗ್ ಬಂಧಿತ ಆರೋಪಿಯಾಗಿದ್ದಾನೆ. ಸದ್ಯ ಆರೋಪಿಯನ್ನ ಬಂಧಿಸಿದ್ದಾರೆ. ಬೆಳಗಾವಿಯ ಸಿಇಎನ್ ಠಾಣಾ ಪೊಲೀಸರು ಸೈಬರ್ ವಂಚಕನ ಕಾಟಕ್ಕೆ ಪ್ರಾಣ ಬಿಟ್ಟಿದ್ದಾರೆ. ಬೆಳಗಾವಿಯ ವೃದ್ಧ ದಂಪತಿ ಗುಜರಾತ್ನ ಸೂರತ್ ಮೂಲದ ಚಿರಾಗ್ ಲಖಡ್ ಬಂಧಿತ ಆರೋಪಿಯಾಗಿದ್ದಾನೆ. ಬೆಳಗಾವಿಯ ಸಿಇಎನ್ ಠಾಣೆ ಪಿಐ ಸುನೀಲ ನಂದೀಶ್ವರ ತಂಡದಿಂದ ಈ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ವೃದ್ಧ ದಂಪತಿಯಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ಪೀಕಿದ್ದ ಇದೇ ಸೈಬರ್ ವಂಚಕ ಫೋಟೋಸ್ ಅನ್ನೆಲ್ಲ ದುರುಪಯೋಗ ಪಡಿಸಿಕೊಂಡು ನಿಮ್ದು ಫೋಟೋಸು ವೈರಲ್ ಮಾಡ್ತೀನಿ ಅಂತೆಲ್ಲ ಹೇಳಿಕೊಂಡು ಲಕ್ಷಾಂತರ ರೂಪಾಯಿ ಹಣವನ್ನ ಲಪಟಾಯಿಸಿದ್ದಾರೆ. ಇದರಿಂದ ಅವರು ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ರು. ಈಗ ಆರೋಪಿ ಸೆರೆ ಸಿಕ್ಕಿದ್ದಾನೆ. ವೃದ್ಧ ದಂಪತಿ ಆತ್ಮಹತ್ಯೆಗೆ ಕಾರಣವಾಗಿರುವಂತಹ ಸೈಬರ್ ವಂಚಕ ಈಗ ಅರೆಸ್ಟ್ ಆಗಿದ್ದಾನೆ. ವೃದ್ಧ ದಂಪತಿಯಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ಬೇಕಿದ್ದ ಇದೇ ಸೈಬರ್ ವಂಚಕರು ಗುಜರಾತ್ನ ಸೂರತ್ ಮೂಲದ ಚಿರಾಗ್ ಬಂಧಿತ ಆರೋಪಿಯಾಗಿದ್ದಾನೆ. ಸದ್ಯ ಆರೋಪಿಯನ್ನ ಬಂಧಿಸಿದ್ದಾರೆ. ಬೆಳಗಾವಿಯ ಸಿಇಎನ್ ಠಾಣಾ ಪೊಲೀಸರು ಸೈಬರ್ ವಂಚಕನ ಕಾಟಕ್ಕೆ ಪ್ರಾಣ ಬಿಟ್ಟಿದ್ದಾರೆ. ಬೆಳಗಾವಿಯ ವೃದ್ಧ ದಂಪತಿ ಗುಜರಾತ್ನ ಸೂರತ್ ಮೂಲದ ಚಿರಾಗ್ ಲಖಡ್ ಬಂಧಿತ ಆರೋಪಿಯಾಗಿದ್ದಾನೆ. ಬೆಳಗಾವಿಯ ಸಿಇಎನ್ ಠಾಣೆ ಪಿಐ ಸುನೀಲ ನಂದೀಶ್ವರ ತಂಡದಿಂದ ಈ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ವೃದ್ಧ ದಂಪತಿಯಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ಪೀಕಿದ್ದ ಇದೇ ಸೈಬರ್ ವಂಚಕ ಫೋಟೋಸ್ ಅನ್ನೆಲ್ಲ ದುರುಪಯೋಗ ಪಡಿಸಿಕೊಂಡು ನಿಮ್ದು ಫೋಟೋಸು ವೈರಲ್ ಮಾಡ್ತೀನಿ ಅಂತೆಲ್ಲ ಹೇಳಿಕೊಂಡು ಲಕ್ಷಾಂತರ ರೂಪಾಯಿ ಹಣವನ್ನ ಲಪಟಾಯಿಸಿದ್ದಾರೆ. ಇದರಿಂದ ಅವರು ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ರು. ಈಗ ಆರೋಪಿ ಸೆರೆ ಸಿಕ್ಕಿದ್ದಾನೆ. ವೃದ್ಧ ದಂಪತಿ ಆತ್ಮಹತ್ಯೆಗೆ ಕಾರಣವಾಗಿರುವಂತಹ ಸೈಬರ್ ವಂಚಕ ಈಗ ಅರೆಸ್ಟ್ ಆಗಿದ್ದಾನೆ. ವೃದ್ಧ ದಂಪತಿಯಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ಬೇಕಿದ್ದ ಇದೇ ಸೈಬರ್ ವಂಚಕರು ಗುಜರಾತ್ನ ಸೂರತ್ ಮೂಲದ ಚಿರಾಗ್ ಬಂಧಿತ ಆರೋಪಿಯಾಗಿದ್ದಾನೆ. ಸದ್ಯ ಆರೋಪಿಯನ್ನ ಬಂಧಿಸಿದ್ದಾರೆ. ಬೆಳಗಾವಿಯ ಸಿಇಎನ್ ಠಾಣಾ ಪೊಲೀಸರು ಸೈಬರ್ ವಂಚಕನ ಕಾಟಕ್ಕೆ ಪ್ರಾಣ ಬಿಟ್ಟಿದ್ದಾರೆ. ಬೆಳಗಾವಿಯ ವೃದ್ಧ ದಂಪತಿ ಗುಜರಾತ್ನ ಸೂರತ್ ಮೂಲದ ಚಿರಾಗ್ ಲಖಡ್ ಬಂಧಿತ ಆರೋಪಿಯಾಗಿದ್ದಾನೆ. ಬೆಳಗಾವಿಯ ಸಿಇಎನ್ ಠಾಣೆ ಪಿಐ ಸುನೀಲ ನಂದೀಶ್ವರ ತಂಡದಿಂದ ಈ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ವೃದ್ಧ ದಂಪತಿಯಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ಪೀಕಿದ್ದ ಇದೇ ಸೈಬರ್ ವಂಚಕ ಫೋಟೋಸ್ ಅನ್ನೆಲ್ಲ ದುರುಪಯೋಗ ಪಡಿಸಿಕೊಂಡು ನಿಮ್ದು ಫೋಟೋಸು ವೈರಲ್ ಮಾಡ್ತೀನಿ ಅಂತೆಲ್ಲ ಹೇಳಿಕೊಂಡು ಲಕ್ಷಾಂತರ ರೂಪಾಯಿ ಹಣವನ್ನ ಲಪಟಾಯಿಸಿದ್ದಾರೆ. ಇದರಿಂದ ಅವರು ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ರು. ಈಗ ಆರೋಪಿ ಸೆರೆ ಸಿಕ್ಕಿದ್ದಾನೆ. ವೃದ್ಧ ದಂಪತಿ ಆತ್ಮಹತ್ಯೆಗೆ ಕಾರಣವಾಗಿರುವಂತಹ ಸೈಬರ್ ವಂಚಕ ಈಗ ಅರೆಸ್ಟ್ ಆಗಿದ್ದಾನೆ. ವೃದ್ಧ ದಂಪತಿಯಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ಬೇಕಿದ್ದ ಇದೇ ಸೈಬರ್ ವಂಚಕರು ಗುಜರಾತ್ನ ಸೂರತ್ ಮೂಲದ ಚಿರಾಗ್ ಬಂಧಿತ ಆರೋಪಿಯಾಗಿದ್ದಾನೆ. ಸದ್ಯ ಆರೋಪಿಯನ್ನ ಬಂಧಿಸಿದ್ದಾರೆ. ಬೆಳಗಾವಿಯ ಸಿಇಎನ್ ಠಾಣಾ ಪೊಲೀಸರು ಸೈಬರ್ ವಂಚಕನ ಕಾಟಕ್ಕೆ ಪ್ರಾಣ ಬಿಟ್ಟಿದ್ದಾರೆ. ಬೆಳಗಾವಿಯ ವೃದ್ಧ ದಂಪತಿ ಗುಜರಾತ್ನ ಸೂರತ್ ಮೂಲದ ಚಿರಾಗ್ ಲಖಡ್ ಬಂಧಿತ ಆರೋಪಿಯಾಗಿದ್ದಾನೆ. ಬೆಳಗಾವಿಯ ಸಿಇಎನ್ ಠಾಣೆ ಪಿಐ ಸುನೀಲ ನಂದೀಶ್ವರ ತಂಡದಿಂದ ಈ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ವೃದ್ಧ ದಂಪತಿಯಿಂದ ಲಕ್ಷಾಂತರ ರೂಪಾಯಿ ಹಣವನ್ನ
ಬೀಕಿದ್ದ ಇದೇ ಸೈಬರ್ ವಂಚಕ ಫೋಟೋಸ್ ಅನ್ನೆಲ್ಲ ದುರುಪಯೋಗ ಪಡಿಸಿಕೊಂಡು ನಿಮ್ದು ಫೋಟೋಸು ವೈರಲ್ ಮಾಡ್ತೀನಿ ಅಂತೆಲ್ಲ ಹೇಳಿಕೊಂಡು ಲಕ್ಷಾಂತರ ರೂಪಾಯಿ ಹಣವನ್ನ ಲಪಟಾಯಿಸಿದ್ದಾನೆ. ಇದರಿಂದ ಅವರು ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ರು. ಈಗ ಆರೋಪಿ ಸೆರೆ ಸಿಕ್ಕಿದ್ದಾನೆ. ವೃದ್ಧ ದಂಪತಿ ಆತ್ಮಹತ್ಯೆಗೆ ಕಾರಣವಾಗಿರುವಂತಹ ಸೈಬರ್ ವಂಚಕ ಈಗ ಅರೆಸ್ಟ್ ಆಗಿದ್ದಾನೆ. ವೃದ್ಧ ದಂಪತಿಯಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ಬೇಕಿದ್ದ ಇದೇ ಸೈಬರ್ ವಂಚಕರು ಗುಜರಾತ್ನ ಸೂರತ್ ಮೂಲದ ಚಿರಾಗ್ ಬಂಧಿತ ಆರೋಪಿಯಾಗಿದ್ದಾನೆ. ಸದ್ಯ ಆರೋಪಿಯನ್ನ ಬಂಧಿಸಿದ್ದಾರೆ. ಬೆಳಗಾವಿಯ ಸಿಇಎನ್ ಠಾಣಾ ಪೊಲೀಸರು ಸೈಬರ್ ವಂಚಕನ ಕಾಟಕ್ಕೆ ಪ್ರಾಣ ಬಿಟ್ಟಿದ್ದಾರೆ. ಬೆಳಗಾವಿಯ ವೃದ್ಧ ದಂಪತಿ ಗುಜರಾತ್ನ ಸೂರತ್ ಮೂಲದ ಚಿರಾಗ್ ಲಖಡ್ ಬಂಧಿತ ಆರೋಪಿಯಾಗಿದ್ದಾನೆ. ಬೆಳಗಾವಿಯ ಸಿಎನ್ ಠಾಣೆ ಪಿಐ ಸುನೀಲ ನಂದೀಶ್ವರ ತಂಡದಿಂದ ಈ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ವೃದ್ಧ ದಂಪತಿಯಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ಬೀಕಿದ್ದ ಇದೇ ಸೈಬರ್ ವಂಚಕ ಫೋಟೋಸ್ ಅನ್ನೆಲ್ಲ ದುರುಪಯೋಗ ಪಡಿಸಿಕೊಂಡು ನಿಮ್ದು ಫೋಟೋಸು ವೈರಲ್ ಮಾಡ್ತೀನಿ ಅಂತೆಲ್ಲ ಹೇಳಿಕೊಂಡು ಲಕ್ಷಾಂತರ ರೂಪಾಯಿ ಹಣವನ್ನ ಲಪಟಾಯಿಸಿದ್ದಾನೆ. ಇದರಿಂದ ಅವರು ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ರು. ಈಗ ಆರೋಪಿ ಸೆರೆ ಸಿಕ್ಕಿದ್ದಾನೆ. ವೃದ್ಧ ದಂಪತಿ ಆತ್ಮಹತ್ಯೆಗೆ ಕಾರಣವಾಗಿರುವಂತಹ ಸೈಬರ್ ವಂಚಕ ಈಗ ಅರೆಸ್ಟ್ ಆಗಿದ್ದಾನೆ. ವೃದ್ಧ ದಂಪತಿಯಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ಬೇಕಿದ್ದ ಇದೇ ಸೈಬರ್ ವಂಚಕರು ಗುಜರಾತ್ನ ಸೂರತ್ ಮೂಲದ ಚಿರಾಗ್ ಬಂಧಿತ ಆರೋಪಿಯಾಗಿದ್ದಾನೆ. ಸದ್ಯ ಆರೋಪಿಯನ್ನ ಬಂಧಿಸಿದ್ದಾರೆ. ಬೆಳಗಾವಿಯ ಸಿಇಎನ್ ಠಾಣಾ ಪೊಲೀಸರು ಸೈಬರ್ ವಂಚಕನ ಕಾಟಕ್ಕೆ ಪ್ರಾಣ ಬಿಟ್ಟಿದ್ದಾರೆ. ಬೆಳಗಾವಿಯ ವೃದ್ಧ ದಂಪತಿ ಗುಜರಾತ್ನ ಸೂರತ್ ಮೂಲದ ಚಿರಾಗ್ ಲಖಡ್ ಬಂಧಿತ ಆರೋಪಿಯಾಗಿದ್ದಾನೆ. ಬೆಳಗಾವಿಯ ಸಿಎನ್ ಠಾಣೆ ಪಿಐ ಸುನೀಲ ನಂದೀಶ್ವರ ತಂಡದಿಂದ ಈ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ವೃದ್ಧ ದಂಪತಿಯಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ಬೀಕಿದ್ದ ಇದೇ ಸೈಬರ್ ವಂಚಕ ಫೋಟೋಸ್ ಅನ್ನೆಲ್ಲ ದುರುಪಯೋಗ ಪಡಿಸಿಕೊಂಡು ನಿಮ್ದು ಫೋಟೋಸು ವೈರಲ್ ಮಾಡ್ತೀನಿ ಅಂತೆಲ್ಲ ಹೇಳಿಕೊಂಡು ಲಕ್ಷಾಂತರ ರೂಪಾಯಿ ಹಣವನ್ನ ಲಪಟಾಯಿಸಿದ್ದಾನೆ. ಇದರಿಂದ ಅವರು ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ರು. ಈಗ ಆರೋಪಿ ಸೆರೆ ಸಿಕ್ಕಿದ್ದಾನೆ. ವೃದ್ಧ ದಂಪತಿ ಆತ್ಮಹತ್ಯೆಗೆ ಕಾರಣವಾಗಿರುವಂತಹ ಸೈಬರ್ ವಂಚಕ ಈಗ ಅರೆಸ್ಟ್ ಆಗಿದ್ದಾನೆ. ವೃದ್ಧ ದಂಪತಿಯಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ಬೇಕಿದ್ದ ಇದೇ ಸೈಬರ್ ವಂಚಕರು ಗುಜರಾತ್ನ ಸೂರತ್ ಮೂಲದ ಚಿರಾಗ್ ಬಂಧಿತ ಆರೋಪಿಯಾಗಿದ್ದಾನೆ. ಸದ್ಯ ಆರೋಪಿಯನ್ನ ಬಂಧಿಸಿದ್ದಾರೆ. ಬೆಳಗಾವಿಯ ಸಿಇಎನ್ ಠಾಣಾ ಪೊಲೀಸರು ಸೈಬರ್ ವಂಚಕನ ಕಾಟಕ್ಕೆ ಪ್ರಾಣ ಬಿಟ್ಟಿದ್ದಾರೆ. ಬೆಳಗಾವಿಯ ವೃದ್ಧ ದಂಪತಿ ಗುಜರಾತ್ನ ಸೂರತ್ ಮೂಲದ ಚಿರಾಗ್ ಲಖಡ್ ಬಂಧಿತ ಆರೋಪಿಯಾಗಿದ್ದಾನೆ. ಬೆಳಗಾವಿಯ ಸಿಎನ್ ಠಾಣೆ ಪಿಐ ಸುನೀಲ ನಂದೀಶ್ವರ ತಂಡದಿಂದ ಈ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ವೃದ್ಧ ದಂಪತಿಯಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ಬೀಕಿದ್ದ ಇದೇ ಸೈಬರ್ ವಂಚಕ ಫೋಟೋಸ್ ಅನ್ನೆಲ್ಲ ದುರುಪಯೋಗ ಪಡಿಸಿಕೊಂಡು ನಿಮ್ದು ಫೋಟೋಸು ವೈರಲ್ ಮಾಡ್ತೀನಿ ಅಂತೆಲ್ಲ ಹೇಳಿಕೊಂಡು ಲಕ್ಷಾಂತರ ರೂಪಾಯಿ ಹಣವನ್ನ ಲಪಟಾಯಿಸಿದ್ದಾನೆ. ಇದರಿಂದ ಅವರು ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ರು. ಈಗ ಆರೋಪಿ ಸೆರೆ ಸಿಕ್ಕಿದ್ದಾನೆ. ವೃದ್ಧ ದಂಪತಿ ಆತ್ಮಹತ್ಯೆಗೆ ಕಾರಣವಾಗಿರುವಂತಹ ಸೈಬರ್ ವಂಚಕ ಈಗ ಅರೆಸ್ಟ್ ಆಗಿದ್ದಾನೆ. ವೃದ್ಧ ದಂಪತಿಯಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ಬೇಕಿದ್ದ ಇದೇ ಸೈಬರ್ ವಂಚಕರು ಗುಜರಾತ್ನ ಸೂರತ್ ಮೂಲದ ಚಿರಾಗ್ ಬಂಧಿತ ಆರೋಪಿಯಾಗಿದ್ದಾನೆ. ಸದ್ಯ ಆರೋಪಿಯನ್ನ ಬಂಧಿಸಿದ್ದಾರೆ. ಬೆಳಗಾವಿಯ ಸಿಇಎನ್ ಠಾಣಾ ಪೊಲೀಸರು ಸೈಬರ್ ವಂಚಕನ ಕಾಟಕ್ಕೆ ಪ್ರಾಣ ಬಿಟ್ಟಿದ್ದಾರೆ. ಬೆಳಗಾವಿಯ ವೃದ್ಧ ದಂಪತಿ ಗುಜರಾತ್ನ ಸೂರತ್ ಮೂಲದ ಚಿರಾಗ್ ಲಖಡ್ ಬಂಧಿತ ಆರೋಪಿಯಾಗಿದ್ದಾನೆ. ಬೆಳಗಾವಿಯ ಸಿಎನ್ ಠಾಣೆ ಪಿಐ ಸುನೀಲ ನಂದೀಶ್ವರ ತಂಡದಿಂದ ಈ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ವೃದ್ಧ ದಂಪತಿಯಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ಬೀಕಿದ್ದ ಇದೇ ಸೈಬರ್ ವಂಚಕ ಫೋಟೋಸ್ ಅನ್ನೆಲ್ಲ ದುರುಪಯೋಗ ಪಡಿಸಿಕೊಂಡು ನಿಮ್ದು ಫೋಟೋಸು ವೈರಲ್ ಮಾಡ್ತೀನಿ ಅಂತೆಲ್ಲ ಹೇಳಿಕೊಂಡು ಲಕ್ಷಾಂತರ ರೂಪಾಯಿ ಹಣವನ್ನ ಲಪಟಾಯಿಸಿದ್ದಾನೆ. ಇದರಿಂದ ಅವರು ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ರು. ಈಗ ಆರೋಪಿ ಸೆರೆ ಸಿಕ್ಕಿದ್ದಾನೆ. ವೃದ್ಧ ದಂಪತಿ ಆತ್ಮಹತ್ಯೆಗೆ ಕಾರಣವಾಗಿರುವಂತಹ ಸೈಬರ್ ವಂಚಕ ಈಗ ಅರೆಸ್ಟ್ ಆಗಿದ್ದಾನೆ. ವೃದ್ಧ ದಂಪತಿಯಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ಬೇಕಿದ್ದ ಇದೇ ಸೈಬರ್ ವಂಚಕರು ಗುಜರಾತ್ನ ಸೂರತ್ ಮೂಲದ ಚಿರಾಗ್ ಬಂಧಿತ ಆರೋಪಿಯಾಗಿದ್ದಾನೆ. ಸದ್ಯ ಆರೋಪಿಯನ್ನ ಬಂಧಿಸಿದ್ದಾರೆ. ಬೆಳಗಾವಿಯ ಸಿಇಎನ್ ಠಾಣಾ ಪೊಲೀಸರು ಸೈಬರ್ ವಂಚಕನ ಕಾಟಕ್ಕೆ ಪ್ರಾಣ ಬಿಟ್ಟಿದ್ದಾರೆ. ಬೆಳಗಾವಿಯ ವೃದ್ಧ ದಂಪತಿ ಗುಜರಾತ್ನ ಸೂರತ್ ಮೂಲದ ಚಿರಾಗ್ ಲಖಡ್ ಬಂಧಿತ ಆರೋಪಿಯಾಗಿದ್ದಾನೆ. ಬೆಳಗಾವಿಯ ಸಿಎನ್ ಠಾಣೆ ಪಿಐ ಸುನೀಲ ನಂದೀಶ್ವರ ತಂಡದಿಂದ ಈ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ವೃದ್ಧ ದಂಪತಿಯಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ಬೀಕಿದ್ದ ಇದೇ ಸೈಬರ್ ವಂಚಕ ಫೋಟೋಸ್ ಅನ್ನೆಲ್ಲ ದುರುಪಯೋಗ ಪಡಿಸಿಕೊಂಡು ನಿಮ್ದು ಫೋಟೋಸು ವೈರಲ್ ಮಾಡ್ತೀನಿ ಅಂತೆಲ್ಲ ಹೇಳಿಕೊಂಡು ಲಕ್ಷಾಂತರ ರೂಪಾಯಿ ಹಣವನ್ನ ಲಪಟಾಯಿಸಿದ್ದಾನೆ. ಇದರಿಂದ ಅವರು ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ರು. ಈಗ ಆರೋಪಿ ಸೆರೆ ಸಿಕ್ಕಿದ್ದಾನೆ.